ಯಲ್ಲಾಪುರ ತಾಲೂಕಿನ ಕಿರವತ್ತಿಯಲ್ಲಿ ನೂತನ ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್ ಅಕ್ಟೋಬರ್ 14ರಂದು ಸಂಜೆ ಸುಮಾರು 4 ಗಂಟೆಗೆ ತಾಲೂಕಿನ ಕಿರವತ್ತಿಯಲ್ಲಿ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸಮುದಾಯ ಆರೋಗ್ಯ ಕೇಂದ್ರವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿ ಮಾತನಾಡಿ, ರಾಜ್ಯದ ಎಲ್ಲ ತಾಲೂಕಾಸ್ಪತ್ರೆಗಳಲ್ಲಿ 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುವಂತೆ ಸಿಬ್ಬಂದಿಗಳ ಮರು ಹೊಂದಾಣಿಕೆ ಮಾಡಿ ಹಾಗೂ ಕನಿಷ್ಠ ಇಬ್ಬರಂತೆ ಸ್ತ್ರೀರೋಗ, ಮಕ್ಕಳ ರೋಗ ತಜ್ಞರು ಹಾಗೂ ಅನೆಸ್ಥಿಷಿಯಾ ಸೇರಿದಂತೆ ಪರಿಣಿತ ವೈದ್ಯರನ್ನು ಕಡ್ಡಾಯವಾಗಿ ನೇಮಿಸುವಂತಾಗಬೇಕು ಎಂದು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆಯಲಾಗಿದೆ. ಮುಂಬರುವ ತಿಂಗಳಿನಿಂದಲೇ ಜಾರಿಯಾಗಲಿದೆ ಎಂದರಲ್ಲದೆ, ನಮ್ಮ ಸರ್ಕಾರ ಶಿಕ್ಷಣ, ಆರೋಗ್ಯ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಹಲವಾರು ಅಭಿವೃದ್ಧಿಯನ್ನು ಕೈಗೊಂಡಿದ್ದು, ವಿರೋಧ ಪಕ್ಷದ ಟೀಕೆಗಳ ನಡುವೆಯೂ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಜಾರಿಯಿಂದಾಗಿ ಅದರಲ್ಲೂ ಮಹಿಳೆಯರಿಗೆ ಸ್ತ್ರೀಶಕ್ತಿ, ಗೃಹಲಕ್ಷ್ಮಿಗಳಂಥ ಯೋಜನೆ ನೇರವಾಗಿ ಅವರಿಗೆ ತಲುಪುತ್ತಿದೆ. ಇದರಿಂದ ಆರ್ಥಿಕ ಬೆಳವಣಿಗೆಯಲ್ಲೂ ಹಾಗೂ GDPಯಲ್ಲೂ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ತರಬೇಕು ಎಂಬ ಕನಸಿಗೆ ಸಚಿವರಾದ ದಿನೇಶ್ ಗುಂಡೂರಾವ್ ನೀರೇರಿರುತ್ತಿದ್ದು, ಇಂದು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ 30 ಹಾಸಿಗೆಯುಳ್ಳ ಸುಸಜ್ಜಿತ ಆಸ್ಪತ್ರೆಯನ್ನು ಉದ್ಘಾಟಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಸಿಬ್ಬಂದಿಗಳನ್ನು ಶೀಘ್ರವೇ ಒದಗಿಸುವಂತೆ ಮನವಿ ಮಾಡಿದರಲ್ಲದೆ, 95% ಹಿಂದುಳಿದ ವರ್ಗದ ಬಡ ಜನರೇ ಅಧಿಕ ಇರುವ ಕಿರವತ್ತಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಜನತೆಗೆ ಈ ನೂತನ ಆಸ್ಪತ್ರೆ ಆಶಾಕಿರಣವಾಗಲಿದೆ ಎಂದರು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ, ಕಿರವತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಗೀತಾ ಕೋಕ್ರೆ, ತಹಶೀಲ್ದಾರ್ ಚಂದ್ರಶೇಖರ್ ಹೊಸಮನಿ, ವಿಭಾಗೀಯ ಸಹ ನಿರ್ದೇಶಕಿ ಡಾಕ್ಟರ್ ಪುಷ್ಪಾ, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ದನವಾಡ್ಕರ್, ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಇತರರು ಇದ್ದರು. ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ BN ನೀರಜ್ ಸ್ವಾಗತಿಸಿದರು. ಸುಧಾಕರ್ ನಾಯ್ಕ್ ನಿರ್ವಹಿಸಿದರು. ತಾಲೂಕು ಆಸ್ಪತ್ರೆ ಕೂಡ ಬಹಳ ಒಂದು ಒಳ್ಳೆಯ ವ್ಯವಸ್ಥಿತವಾದಂಥ ತಾಲೂಕು ಆಸ್ಪತ್ರೆ ಅವರು ನಿರ್ಮಾಣ ಮಾಡಿದ್ದಾರೆ. ಈಗ ನಾವು ಮೊನ್ನೆ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿದ್ದೇವೆ. ನಮ್ಮಲ್ಲಿ ಇರುವಂಥ ಸಿಬ್ಬಂದಿಯನ್ನೆಲ್ಲ ಮರು ಹೊಂದಾಣಿಕೆ ಮಾಡಿಕೊಂಡು ಪ್ರತಿಯೊಂದು ತಾಲೂಕು ಆಸ್ಪತ್ರೆಗೆ ನಾವು ಅದನ್ನು 24 ಗಂಟೆ ಕಾಲ ನಡೆಯತಕ್ಕಂಥ ವ್ಯವಸ್ಥೆ ಆಗಬೇಕು. ಪ್ರತಿಯೊಂದು ತಾಲೂಕು ಆಸ್ಪತ್ರೆಗೆ ಕನಿಷ್ಠ 2 ಸ್ತ್ರೀರೋಗ ತಜ್ಞರು, 2 ಮಕ್ಕಳ ತಜ್ಞರು, 2 ಅರವಳಿಕೆ ಅಂದರೆ ಅನೆಸ್ಥೆಸಿಸ್ಟ್ಗಳು ಮತ್ತು 1 ರೇಡಿಯಾಲಜಿಸ್ಟ್ ಕಡ್ಡಾಯವಾಗಿ ಇರಲೇಬೇಕು ಅಂತ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಕಾರಣ ಕೂಡ ಡಾಕ್ಟರ್ಗಳು ಇಲ್ಲ ಅಂತ ಹೇಳಬಾರ್ದು, ಅದಕ್ಕೇನೆ 2 ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಬಹುಶಃ ಬರುವ ತಿಂಗಳಲ್ಲಿ ಅದಕ್ಕೆ ನಾವು ಆ ಕೌನ್ಸಿಲಿಂಗ್ ಪ್ರೋಸೆಸ್ ಮುಖಾಂತರ ಎಲ್ಲ ನಮ್ಮ ರಾಜ್ಯದ ತಾಲೂಕು ಆಸ್ಪತ್ರೆಗಳಿಗೆ ಈ ಥರ ನಡೆಸ್ತಕ್ಕಂಥದ್ದಕ್ಕೆ ನಾವು ಮಾಡೋದಕ್ಕೆ ಹೊರಟಿದ್ದೇವೆ. ನಮ್ಮ ಸರ್ಕಾರ ಇವತ್ತು ಹಲವಾರು ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿಯನ್ನ ಎಲ್ಲ ಒಂದು ಕ್ಷೇತ್ರದಲ್ಲೂ, ಎಲ್ಲ ಒಂದು ಇಲಾಖೆಗಳಲ್ಲೂ ಮಾಡ್ತಾ ಇದೆ. ಇವತ್ತು ಒಂದು ಸುಸಜ್ಜಿತವಾದ 30 ಗಂಟೆಗಳ ಆಸ್ಪತ್ರೆ ಬಹುಕೃಷ್ಣದ ಕನಸಾಗಿತ್ತು. ಎಷ್ಟು ವರ್ಷ ಕನಸಾಗಿತ್ತು ಅಂತಂದ್ರೆ, ನಮ್ಮ ಅನೇಕ ತಾಯಿಂದು ಈ ಆಸ್ಪತ್ರೆಯನ್ನು ನೋಡಿದಾಗ ತುಂಬಾ ಖುಷಿಯಿಂದ ನಮಗೊಂದು ಆಸ್ಪತ್ರೆ ಕೊಟ್ಟಿದ್ದಾರೆ, ನಮ್ಮ ಬದುಕಿಗೆ ಒಂದು ರಕ್ಷಣೆ ಕೊಟ್ಟಿದೆ ಈ ಸರ್ಕಾರ. ದಿನೇಶ್ ಗುಂಡೂರಾವ್ ಕಾಲಕ್ಕೆ ನಮಗೊಂದು ಆಶ್ರಯ ಆಗಿದೆ. ವಿಶೇಷವಾಗಿ ಕಿರವತ್ತಿ ನನ್ನ ಕ್ಷೇತ್ರ 42 ಪಂಚಾಯತ್ಗಳಲ್ಲಿ ಅತ್ಯಂತ ದೊಡ್ಡ ಪಂಚಾಯತ್, ಸರಿಸಮ 10,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಪಂಚಾಯತ್ ಇದು. ಈ ಪಂಚಾಯತ, ಇದು ಪಕ್ಕದ ಪಂಚಾಯತ, ಮದ್ದೂರು ಪಂಚಾಯತ್ ಎರಡೂ ಸೇರಿ 100ಕ್ಕೆ 95% ಹಿಂದುಳಿದ ವರ್ಗ, ವಿಶೇಷವಾಗಿ ದನಗರಗೌಡಿ ಸಮಾಜದ ಜನ, ಸಿದ್ದಿ ಬುಡಕಟ್ಟು ಜನಾಂಗದ ಜನ, ಅಲ್ಪಸಂಖ್ಯಾತು, 95% ಹೆಚ್ಚು ಬ್ಯಾಕ್ವರ್ಡ್ ಪ್ರದೇಶವನ್ನು ಹೊಂದಿರತಕ್ಕಂಥ, ಬ್ಯಾಕ್ವರ್ಡ್ ಜನರೇ ಹೊಂದಿರತಕ್ಕಂಥ ಪ್ರದೇಶ ಇದು. ಈ ಪ್ರದೇಶದಲ್ಲಿ ಈ ಅವಶ್ಯಕತೆ ಎಷ್ಟಿತ್ತು ಅಂತಂದ್ರೆ ಹೇಳೋದಕ್ಕೆ ಸಾಧ್ಯ ಇರುವಂಥ ಅವಶ್ಯಕತೆ ಇತ್ತು.